Yes, I told you in the last video, I finished the poem and you can follow the videos. ಓಕೆ, ನಾನು ಹೇಳಿದ್ದೀನಿ ನಿಮಗೆ ಇದು ಲಿಂಕ್ ತಪ್ಪು ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು 2 ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ. ಸೊ ಅಬ್ಸರ್ವ್ ಇಟ್. After the risk, the doctor took Granny's temperature and said, I strongly recommended a quiet week in bed. We sighed with relief and tucked her up well. Poor Granny, for her it was like a brief season in hell, confined to her bedroom while every breeze whispered of summer and dancing leaves. ಆಫ್ಟರ್ ದ ರಿಸ್ಕ್, ಓಕೆ, ಏನು ಮಾಡಿದರು ಅಂದರೆ ಸಮ್ ಅದರ್ಸ್ ನೈಬರ್ಸು ಅವರೆಲ್ಲ ಏನು ಮಾಡಿದರು, ಅವರ ವೆನ್ ದೇ ವೆಂಟ್ ಟು ಟೌನ್, ಅವರು ಟೌನಿಗೆ ಹೋದಾಗ ಈ ಥರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆ್ಯಂಡ್ ದೇ ರಿಟರ್ನ್ ಬ್ಯಾಕ್, ವಾಪಸ್ ಬರ್ತಾರೆ. ಆ್ಯಂಡ್ ಆಫ್ಟರ್ ದ ರಿಸ್ಕ್, ಓಕೆ, ಅಂದರೆ ಇಷ್ಟೆಲ್ಲ ರಿಸ್ಕ್ ಆದಮೇಲೆ, ಓಕೆ, ಆಫ್ಟರ್ ದ ರಿಸ್ಕ್, ದ ಮೀನಿಂಗ್ ಆಫ್ ದ ವರ್ಡ್ ರಿಸ್ಕ್ ಮೀನ್ಸ್ ಸೇವ್ ಅಂತ ಆಗುತ್ತೆ. ಓಕೆ, ರಿಸ್ಕ್ ಮೀನ್ಸ್ ಸೇವ್. ಓಕೆ, ಆಫ್ಟರ್ ದ ಸೇವ್. ಓಕೆ, ಆಫ್ಟರ್ ಮೆನಿ ಎಫರ್ಟ್ಸ್ ದೇ ಗೆಟ್ ಡೌನ್ ದ ಗ್ರ್ಯಾಂಡ್ಮಾ ಫ್ರಮ್ ದ ಟ್ರೀ. ಓಕೆ, ಏನೋ ತುಂಬ ಕಷ್ಟಪಟ್ಕೊಂಡು ಎಲ್ಲರೂ ಗ್ರ್ಯಾಂಡ್ಮಾನ ಮರದಿಂದ ಇಳಿಸ್ತಾರೆ. ಓಕೆ, ಶಿ ನಾಟ್ ಫಾಲ್ ಫ್ರಮ್ ದ ಟ್ರೀ. ಓಕೆ, ಶಿ ನಾಟ್ ಏಬಲ್ ಟು ಗೆಟ್ ಡೌನ್ ಫ್ರಮ್ ದ ಟ್ರೀ, ಅಂದರೆ ಅವರು ಮರದಿಂದ ಬಿದ್ದೋಗಲಿಲ್ಲ, ಮರ ಹತ್ತಿದ್ರು, ಆದರೆ ಮರದಿಂದ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಅವರ ಎಲ್ಲ ನೈಬರಿಂಗ್ಸು ಅವರು ಇವರು ಎಲ್ಲ ಬಂದುಬಿಟ್ಟು ಅವರನ್ನು ಆ ಟ್ರೀಯಿಂದ ಗೆಟ್ ಡೌನ್ ಮಾಡಿಸ್ತಾರೆ. ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್, ಓಕೆ, ಆಫ್ಟರ್ ದಿಸ್ ದ ಡಾಕ್ಟರ್ ಕೇಮ್ ಆ್ಯಂಡ್ ದೇ ರೆಕಮೆಂಡೆಡ್. ಓಕೆ, ಅವರು ಏನು ಮಾಡ್ತಾರೆ, ಗ್ರ್ಯಾಂಡ್ಮಾ ಅವರ ಟೆಂಪ್ರೇಚರನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಓಕೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್ ಅಂದರೆ ದ ಡಾಕ್ಟರ್ ರೆಕಮೆಂಡೆಡ್ ರೆಸ್ಟ್ ಫಾರ್ ಕ್ವೈಟ್, ಅಂದರೆ ಸ್ವಲ್ಪ ದಿನ ಅವರು ಏನು ಮಾಡಲಿ, ರೆಸ್ಟನ್ನು ಮಾಡಲಿ. ಓಕೆ, ಬೆಡ್ ರೆಸ್ಟನ್ನು ತೊಗೊಂಡ್ಲಿ ಅಂತ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಓಕೆ, ವಿ ಸೈಡ್ ವಿತ್ ರಿಲೀಫ್. ಹಿಯರ್ ವಿ ರೆಫರ್ ಟು ಹೂಮ್? ವಿ ರೆಫರ್ ಟು ಗ್ರ್ಯಾಂಡ್ಮಾಸ್ ಫ್ಯಾಮಿಲಿ. ಓಕೆ, ಗ್ರ್ಯಾಂಡ್ಮಾಸ್ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಏನು ಮಾಡಿದರು ಅಂದರೆ ವಿ ಸೈಡ್ ವಿತ್ ರಿಲೀಫ್. ಓಕೆ, ಅಬ್ಬಾ ಡಾಕ್ಟರು ಈ ಥರ ರೆಸ್ಟನ್ನು ರೆಕಮೆಂಡ್ ಮಾಡಿದ್ದಾರೆ, ಸೊ ಈಗ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆ ಅಂದರೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಗ್ರ್ಯಾಂಡ್ಮಾ ಟೇಕ್ ದ ರೆಸ್ಟ್. ಓಕೆ, ಗ್ರ್ಯಾಂಡ್ಮಾ ಇನ್ನು ಮರ ಹತ್ತಕ್ಕೆ ಹೋಗಲ್ಲ, ಓಕೆ, ರೆಸ್ಟನ್ನು ಮಾಡ್ತಾರೆ ಅಂತ ಅವರೆಲ್ಲ ಏನು ನಿಟ್ಟುಸಿರನ್ನು ಬಿಟ್ಟರು. ಓಕೆ, ಸೈಡ್ ಮೀನ್ಸ್ ನಿಟ್ಟುಸಿರು ಅಥವಾ ಅಂತ ಹೇಳ್ತಾರಲ್ಲ ಆ ಥರ ಉಸಿರು ಬಿಟ್ಟರು. ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಓಕೆ, ಅವ್ರನ್ನ ತುಂಬ ಚೆನ್ನಾಗಿ ಏನು ಮಾಡಿದರು, ನೋಡಿಕೊಂಡ್ರು, ಕೇರ್ ಮಾಡಿದರು. ಪೂರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಓಕೆ, ದೇ ಆಲ್, ಓಕೆ, ಹರ್ ಫ್ಯಾಮಿಲಿ ಮೆಂಬರ್ಸ್, ಓಕೆ, ದ ಗ್ರಾನಿ ಸನ್, ಓಕೆ, ಆ್ಯಂಡ್ ಡಾಟರ್ ಇನ್ ಲಾ ಆರ್ ಗ್ರ್ಯಾಂಡ್ ಸನ್, ಓಕೆ, ಅವರ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಅವ್ರನ್ನ ತುಂಬ ಚೆನ್ನಾಗಿ ಏನು ಮಾಡ್ಕೊತಾರೆ, ಕೇರ್ ಮಾಡ್ತಾರೆ. ಬಟ್ ಪೂರ್ ಗ್ರಾನಿ, ಆದರೆ ಗ್ರಾನಿ ಫಾರ್ ಹರ್ ಅವ್ರಿಗೇನಾಗ್ತಾ ಇತ್ತು ಅಂದರೆ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಓಕೆ, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಓಕೆ, ಹಿಯರ್ ಬ್ರೀಫ್ ರೆಫರ್ ಟು ಶಾರ್ಟ್. ಓಕೆ, ಇಲ್ಲಿ ಬ್ರೀಫ್ ಅಂದರೆ ಏನಪ್ಪ ಅಂದರೆ ಶಾರ್ಟ್ ಅಂತ ಆಗುತ್ತೆ. ಶಿ ನಾಟ್ ಫೆಲ್ ವೆಲ್. ಓಕೆ, ಅವರಿಗೆ ಅಷ್ಟು ಏನು ಬೆಡ್ಡಿಗೆ ಸ್ಟಕ್ ಆಗಿರೋದು ಅಥವಾ ರೆಸ್ಟನ್ನು ತಗೊಳ್ತಾ ಇರೋದು ಅಥವಾ ರೂಮಲ್ಲೇ ಸ್ಟಕ್ ಆಗಿರೋದು ಅವರಿಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಶಿ ಫೆಲ್ಟ್ ಲೈಕ್ ದಟ್ ಟೈಮ್ ವಾಸ್ ಬ್ರೀಫ್ ಸೀಸನ್ ಇನ್ ಹೆಲ್. ಓಕೆ, ಆ ಒಂದು ಸಮಯ, ಆ ಒಂದು ರೆಸ್ಟ್ ತಗೊಳ್ಳೋವಂಥ ಸಮಯವನ್ನು ಅವರು ಅಂದರೆ ಹೆಲ್ ಅಂದರೆ ಗೊತ್ತಿದೆ ನಿಮಗೆ, ನರಕ ಅಂತ. ಓಕೆ, ಅವರಿಗೆ ಆ ಒಂದು ಸಮಯವನ್ನು ನಾನೆಲ್ಲೋ ನರಕದಲ್ಲಿ ಕಳೀತಾ ಇದ್ದೀನೇನೋ ಅನಿಸೋದಕ್ಕೆ ಶುರುವಾಗುತ್ತೆ. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
ಯು ಹ್ಯಾವ್ ಟು ನೋಟ್ ದಿಸ್ ಪಾಯಿಂಟ್. ಓಕೆ, ಇದನ್ನು ನೀವು ನಿಮ್ಮ ಆನ್ಸರಲ್ಲಿ ಅಥವಾ ಸಮ್ಮರಿನಲ್ಲಿ ಬರೀಲೇಬೇಕಾಗಿರುವಂಥ ಒಂದು ಪಾಯಿಂಟು. ಆ್ಯಂಡ್ ದಿಸ್ ಈಸ್ ಫಿಗರ್ ಆಫ್ ಸ್ಪೀಚ್. ಓಕೆ, ನಿಮಗೆ ಫಿಗರ್ ಆಫ್ ಸ್ಪೀಚ್ ಅಂತ ಬರುತ್ತೆ, ಇನ್ ಕನ್ನಡದಲ್ಲಿ ನಿಮಗೆ ಗೊತ್ತಿದೆ ಅಲಂಕಾರಗಳು ಅಂತ. ಸೊ ಹಿಯರ್ ದಿಸ್ ಲೈನ್, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್, ದಿಸ್ ಈಸ್ ಸಿಮಿಲಿ. ಓಕೆ, ಇದು ಯಾವ ಒಂದು ಫಿಗರ್ ಆಫ್ ಸ್ಪೀಚ್ ಅಂದರೆ ಸಿಮಿಲಿ. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಕಂಪ್ಯಾರಿಸನನ್ನು ಮಾಡ್ತಾ ಇದ್ದೀವಿ. ಓಕೆ, ಆ ಒಂದು ವೆನ್ ದ ಡಾಕ್ಟರ್ ರೆಕಮೆಂಡೆಡ್ ಫಾರ್ ಬೆಡ್ ರೆಸ್ಟ್, ಶಿ ಫೆಲ್ಟ್ ಲೈಕ್ ದಟ್ ಟೈಮ್ ಬ್ರೀಫ್ ಸೀಸನ್ ಇನ್ ದ ಹೆಲ್. ಓಕೆ, ಆ ಒಂದು ಸಮಯವನ್ನು ಅವರು ಯಾವ ಥರ ಫೀಲ್ ಮಾಡ್ತಾರೆ ಅಂದರೆ ಹೆಲ್ಲಲ್ಲಿ, ನರಕದಲ್ಲಿ ಕಳೆದ್ನೇನೋ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಾನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಕಾನ್ಫೈನ್ಡ್ ಟು ಹರ್ ಬೆಡ್ರೂಮ್. ಓಕೆ, ಕಾನ್ಫೈನ್ಡ್ ಮೀನ್ಸ್ ಬೆಡ್ ರೆಸ್ಟ್ ಅಂತ. ಓಕೆ, ಬೆಡ್ಡಿಗೆ ಅವರು ಅಡಿಕ್ಟ್ ಆದರು ಅಥವಾ ಕಾನ್ಫೈನ್ ಆದರು. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಓಕೆ, ಇನ್ ದಟ್ ಟೈಮ್ ಇಟ್ ವಾಸ್ ಸಮ್ಮರ್ ಸೀಸನ್ ಆ್ಯಂಡ್ ಎವ್ರಿ ಬ್ರೀಸ್. ಓಕೆ, ಪ್ರತಿ ಸಾರಿ ಅಂದರೆ ಬ್ರೀಸ್ ಅಂದರೆ ಸ್ಮೂತ್ ವಿಂಡ್ ಅಂತ ಹೇಳ್ಬೋದು. ಓಕೆ, ಅಂದರೆ ತಣ್ಣನೆ ಬೀಸ್ತಿದ್ದಂಥ ಒಂದು ಗಾಳಿ ಏನು ಮಾಡ್ತಾಯಿತ್ತು, ಡ್ಯಾನ್ಸಿಂಗ್ ಲೀವ್ಸ್. ಓಕೆ, ಅವರಿಗೆ ಆಚೆ ಬಾ ಅನ್ನೋ ಥರ ಅವ್ರನ್ನ ಕರಿತಾ ಇತ್ತು. ಕಾನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಓಕೆ, ಅಲ್ಲಿ ಬೀಸ್ತಾ ಇದ್ದಂಥ ಗಾಳಿ ಆ ಸಮ್ಮರ್ ಸೀಸನ್ನಿನ ಒಂದು ಬ್ಯೂಟಿಯನ್ನು ಓಕೆ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ನೆಕ್ಸ್ಟು, ಬಟ್ ಶಿ ಹ್ಯಾಡ್ ಎಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. Okay. In that time, when the doctor recommended for few quiet rest or few week rest for the grandma, she felt like that time like a brief season in the hell and she was confined to bedroom. ಓಕೆ, ಅವರು ಬೆಡ್ರೂಮಿಗೆ ಕಾನ್ಫೈನ್ ಆಗಿಬಿಟ್ರು. ಅದೇ ಅವರಿಗೆ ಒಂದು ಕಾಯಿಲೆ ಥರನೇ ಆಗೋಗ್ಬಿಡ್ತು. ಆ್ಯಂಡ್ ಬಟ್ ಶಿ ಹ್ಯಾಡ್ held her peace till she felt stronger. Okay, the doctor recommended some time rest. So she held her peace till she felt stronger. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗೋ ತನಕ ಅವರು ತುಂಬ ಪೀಸ್ಫುಲ್ ಆಗಿದ್ದರು. ಓಕೆ, ತುಂಬ ಕ್ವೈಟ್ ಆಗಿದ್ದರು, ಯಾವುದೇ ಏನು ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್. ಓಕೆ, ವೆನ್ ಶಿ ಬಿಕಮ್ few much strong or stronger, she sat up and said, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಓಕೆ, ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆದರೂ ರೆಸ್ಟನ್ನು ಮಾಡಿ ಅವಾಗ ಹೇಳ್ತಾ ಇದ್ದಾರೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಓಕೆ, ನಾನು ಇಲ್ಲಿ ತುಂಬ ದಿನ ಇರೋಕ್ಕಾಗಲ್ಲ. ಓಕೆ, ಶಿ ನಾಟ್ ಲೈಕ್ ದ ಲೀಡಿಂಗ್ ಲೈಫ್ ಇನ್ ಎ ಹೌಸ್. ಓಕೆ, ನನಗೆ ಈ ಥರ ಮನೆಯಲ್ಲಿ ಈ ಥರ ಟೌನಲ್ಲಿ ಅಥವಾ ಸಿಟಿನಲ್ಲಿ ಕಾಮನ್ನಾಗಿ ಎಲ್ಲರೂ ಯಾವ ಥರ ಲೈಫನ್ನು ಲೀಡ್ ಮಾಡ್ತಾರೋ ಆ ಥರ ನನಗೆ ಇರೋಕ್ಕಾಗಲ್ಲ. ಆ್ಯಂಡ್ ಐ ವಾಂಟ್ ಮೈ ಲಾಸ್ಟ್ ಡೇಸ್ ಲೆಡ್ ವೆರಿ ಹ್ಯಾಪಿ. ಓಕೆ, ನಾನು ನನ್ನ ಕೊನೆಯ ದಿನಗಳನ್ನು ತುಂಬ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಓಕೆ, ನಾನು ಇನ್ನೂ ತುಂಬ ಹೆಚ್ಚು ದಿನ ಇರೋಲ್ಲ ಅನಿಸುತ್ತೆ. ಸೊ ನನ್ನ ಲಾಸ್ಟ್ ಡೇಸ್ಗಳನ್ನು ನಾನು ತುಂಬ ಹ್ಯಾಪಿಯಾಗಿ ಲೀಡ್ ಮಾಡಬೇಕು ಅಥವಾ ಸ್ಪೆಂಡ್ ಮಾಡಬೇಕು. ಸೊ ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಓಕೆ, ಅವರು ನನ್ನ ಅಪ್ಪನನ್ನು ಕರೆದ್ರು ಆ್ಯಂಡ್ ಹೇಳಿದರು. ಅನ್ಡಾಂಟೆಡ್ ಮೀನ್ಸ್ ವಿತೌಟ್ ಹೆಸಿಟೇಷನ್. ಓಕೆ, ಅನ್ಡಾಂಟೆಡ್ ಮೀನ್ಸ್ ಹಿಯರ್ ಯು ಹ್ಯಾವಿಂಗ್ ಮೀನಿಂಗ್. ಇಲ್ಲಿ ಮೀನಿಂಗ್ ಇದೆ ನೋಡಿ. ಅನ್ಡಾಂಟೆಡ್ ಮೀನ್ಸ್ ವಿತೌಟ್ ಹೆಸಿಟೇಷನ್, ಅಂದರೆ ಯಾವುದೇ ಹೆಸಿಟೇಷನ್ಗಳಿಲ್ದಲೇ ಹೇಳ್ತಾರೆ. ಏನಪ್ಪ ಅಂದರೆ ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಓಕೆ, ಶಿ ವಾಂಟೆಡ್ ಎ ಹೌಸ್
ಇನ್ ಎ ಟ್ರೀ ಟಾಪ್. ಓಕೆ, ನನಗೆ ಟ್ರೀ ಟಾಪಲ್ಲಿ, ಓಕೆ, ಮರದ ಮೇಲೆ, ಓಕೆ, ಮರದ ಫುಲ್ ಟಾಪಲ್ಲಿ ನನಗೆ ಮನೆ ಬೇಕು. ಆ್ಯಂಡ್ ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ಓಕೆ, ಈಸ್ ಡ್ಯಾಡ್ ವೆರಿ ಡ್ಯೂಟಿಫುಲ್ ಮ್ಯಾನ್. ಓಕೆ, ಇಲ್ಲಿ ರಸ್ಕಿನ್ ಬಾಂಡ್, ದ ನೇಮ್ ಆಫ್ ದ ಪೊಯಟ್ ಈಸ್ Ruskin Bond, and he is the speaker of the poem, and he said that his father, okay, ಅವರು ಹೇಳ್ತಾ ಇದ್ದಾರೆ ಅವರ ಅಪ್ಪ ಮೀನ್ಸ್ ಆ ಗ್ರ್ಯಾಂಡ್ ಮಾ ಅವರ ಮಗ, ಹಿ ವಾಸ್ ವೆರಿ ಡ್ಯೂಟಿಫುಲ್. ಅವರು ತುಂಬ ಡ್ಯೂಟಿಫುಲ್ ಆಗಿರೋ ಅಂದರೆ ತುಂಬ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಆ್ಯಂಡ್ ಹೀ ಸೆಡ್, ಅವರು ಹೇಳ್ತಾರೆ, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಓಕೆ, ಈ ಸನ್ ನ್ಯೂ ಈಸ್ ಡ್ಯೂಟಿ, ಅವರಿಗೆ ಅವರ ಒಂದು ಡ್ಯೂಟಿ ಬಗ್ಗೆ ತುಂಬ ಕಾಳಜಿ ಇತ್ತು. ಆ್ಯಂಡ್ ಶಿ ನಾಟ್ ರಿಜೆಕ್ಟೆಡ್ ಈಸ್ ಮದರ್ಸ್ ಡಿಸೈರ್. ಓಕೆ, ಅವರ ಅಮ್ಮನ ಒಂದು ಕೊನೆಯ ಆಸೆಯನ್ನು ಅವರು ರಿಜೆಕ್ಟ್ ಮಾಡೋಕ್ಕೆ ಸಿದ್ಧ ಇರಲಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ದಟ್ಸ್ ಆಲ್ ರೈಟ್, ಓಕೆ, ಸರಿಯಾಗಿದ್ದರೆ, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ಓಕೆ, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್, ನಿಮಗೇನು ಬೇಕೋ ಅದು ನಿಮಗೆ ಸಿಗುತ್ತೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಓಕೆ, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್, ಇವತ್ತು ನೈಟಿಂದನೇ ನಾನು ನನ್ನ ಕೆಲಸವನ್ನು ಶುರು ಮಾಡ್ತೀನಿ. ಓಕೆ, ವಾಟ್ ದಟ್ ವರ್ಕ್? ದಟ್ ವರ್ಕ್ ವಾಸ್ ಬಿಲ್ಡಿಂಗ್ ಎ ಹೌಸ್ ಇನ್ ದ ಟ್ರೀ ಟಾಪ್. ಓಕೆ, ಹೌಸ್ ಆನ್ ದ ಟ್ರೀ ಟಾಪ್. ಏನು ವರ್ಕನ್ನು ಅವರು ಶುರು ಮಾಡ್ತೀನಿ ಅಂದರು? ಬಿಲ್ಡ್ ಎ ಹೌಸ್ ಆನ್ ದ ಟ್ರೀ ಟಾಪ್. ಆ್ಯಂಡ್ ದೆನ್ ಲಾಸ್ಟ್ ಪ್ಯಾರಾ, ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ he soon finished the core, made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks cherry with me, upholding her right to reside in a tree. Okay, when the grandma told his desire, she want to lead her last days on the treetop, and her son was very dutiful person, and he said that that's all right, I will start the work tonight only. And he start the work, okay, with my expert assistant. he soon finished the core. ಓಕೆ, ಅಂದರೆ ತುಂಬ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ಗಳನ್ನು, ಸಲಹೆಗಳನ್ನು ತಗೊಂಡು ಏನು ಮಾಡಿದರು? he soon finished the core, ಅಂದರೆ ಅವರು ಆ ಒಂದು ಟಾಸ್ಕನ್ನು, ಓಕೆ, ಹಿಯರ್ ದ ಮೀನಿಂಗ್ ಆಫ್ ದ ವರ್ಡ್ ಕೋರ್ ಮೀನ್ಸ್ ಟಾಸ್ಕ್ ಅಂತ ಹೇಳ್ಬೋದು. ಆ ಒಂದು ವರ್ಕನ್ನು ಅವ್ರು ಏನು ಮಾಡಿದರು? ಸೂನ್ ಫಿನಿಶ್ಡ್. ಓಕೆ, ಈ ಕ್ವಿಕ್ಲಿ ಫಿನಿಶ್ಡ್ ದ ವರ್ಕ್, made her a tree house with windows and a tree. Okay, and he finished the house on the tree top, and he made her a tree house with windows and a door. Okay, with windows and a door ಅಂದರೆ ವಿಂಡೋಸ್ಗಳನ್ನು ಮತ್ತು ಡೋರನ್ನು. ಓಕೆ, in that house that having windows and also door, ಆ ಒಂದು ಮನೆಗೆ ಗಾಳಿ ಮತ್ತು ಬೆಳಕಿಗೋಸ್ಕರ ವಿಂಡೋಗಳನ್ನು ಮತ್ತು ಡೋರ್ಗಳನ್ನು ಇಟ್ಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಹೌಸನ್ನು ಫಿನಿಷ್ ಮಾಡ್ತಾರೆ. ಸೊ ಗ್ರ್ಯಾನಿ ಮೂವ್ಡ್ ಅಪ್, ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಓಕೆ, ಸೊ ಗ್ರ್ಯಾನಿ ಮೂವ್ಡ್ ಅಪ್ ವೆನ್ ದಟ್ ಹೌಸ್ ವಾಸ್ ಫಿನಿಶ್ಡ್. Okay, when the building of house that finished, Granny moved to the house, and now every day, okay, pratidina I climb to her room. Here I refer to whom? I andre illi yarappa andre the speaker of the poem, poet Ruskin Bond. Okay, illi I andre yarappa andre poet ಆಗ್ತಾರೆ. and I climb to her room with glasses and tray. Okay, every day the poet is the grandson of the grandma. ಓಕೆ, ಇಲ್ಲಿ ಪೊಯೆಟ್ಟಿಗೂ ಮತ್ತು
ಮೇಯ್ನ್ ಕ್ಯಾರೆಕ್ಟರ್ ಗ್ರ್ಯಾಂಡ್ ಮಾಗೂ ಏನಪ್ಪ ರಿಲೇಷನ್ ಅಂದರೆ ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಸನ್. ಓಕೆ, ಅಜ್ಜಿ ಮತ್ತು ಮೊಮ್ಮಗ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಐ ಕ್ಲೈಮ್ ಟು ಹರ್ ರೂಮ್. ಓಕೆ, ಎವ್ರಿ ಡೇ ಐ ಕ್ಲೈಮ್ ಟು ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಓಕೆ, ಗ್ಲಾಸಸ್ಗಳನ್ನು ಮತ್ತು ಟ್ರೇಯನ್ನು ತಗೊಂಡು ನಾನು ಕೂಡ ಒಂದು ಹೌಸ್ಗೆ ಹೋಗ್ತಾ ಇದ್ದೆ, ಕ್ಲೈಮ್ ಮಾಡ್ತಾ ಇದ್ದೆ. ಶೀ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರ್ರಿ ವಿತ್ ಮೀ. ಓಕೆ, ಶೀ ಸಿಟ್ಸ್ ದೇರ್ ಇನ್ ಸ್ಟೇಟ್. ಓಕೆ, ಅವರು ತುಂಬ ಹ್ಯಾಪಿಯಾಗಿ ನನ್ನ ಜೊತೆ ಕೂತ್ಕೊತಾ ಇದ್ರು. ಆ್ಯಂಡ್ ಡ್ರಿಂಕ್ ಶೆರ್ರಿ. ಓಕೆ, ಶೆರ್ರಿ ಮೀನ್ಸ್ ಇಲ್ಲಿ ವೈನ್ ಅಂತ ಹೇಳ್ಬೋದು. ಓಕೆ, ಯೆಲ್ಲೋ ಆರ್ ಬ್ರೌನ್ ಕಲರ್ ವೈನ್. ಓಕೆ, ವೈನ್ ಅಂದರೆ ಅದೇನು ಕುಡಿಯದೇ ಇರೋವಂಥ ಒಂದು ಡ್ರಿಂಕ್ ಅಲ್ಲ. ಓಕೆ, ದಟ್ ಈಸ್ ಸಾಫ್ಟ್ ಡ್ರಿಂಕು, ಜ್ಯೂಸ್ ಅಂತ ಹೇಳ್ಬೋದು. ಅಲ್ಲಿ ಅವರ ಅಜ್ಜಿ ಮತ್ತು ಮೊಮ್ಮಗ ಏನು ಮಾಡ್ತಾಯಿದ್ರು, ಎವ್ರಿ ಡೇ ಡ್ರಿಂಕ್ಸ್ ಶೆರ್ರಿ. ಓಕೆ, ಶೆರ್ರಿಯನ್ನು ನನ್ನ ಜೊತೆ ಡ್ರಿಂಕ್ ಮಾಡ್ತಾಯಿದ್ರು. ಅಪ್ಹೋಲ್ಡಿಂಗ್ ಅರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಓಕೆ, ಯರ್ ಅಪ್ಹೋಲ್ಡಿಂಗ್ ಮೀನ್ಸ್ ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್. ಓಕೆ, ಅರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಓಕೆ, ಅವರು ಅಪ್ಹೋಲ್ಡಿಂಗ್ ಅಂದರೆ ಏನಪ್ಪ ಅಂದರೆ ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್. ಓಕೆ, ಇಡೀ ವರ್ಲ್ಡಿಗೆ ಅವರು ಕ್ಲಿಯರ್ ಮಾಡ್ತಾಯಿದ್ರು ಏನಪ್ಪ ಅಂದರೆ ಹರ್ ರೈಟ್. ಓಕೆ, ಇದು ನನ್ನ ರೈಟ್. ಓಕೆ, ಇದು ನನ್ನ ಹಕ್ಕು ಟು ರಿಸೈಡ್ ಇನ್ ಎ ಟ್ರೀ. ಓಕೆ, ವಾಟ್ ವಾಸ್ ಅರ್ ಅಪ್ಹೋಲ್ಡಿಂಗ್ ರೈಟ್? ದಟ್ ವಾಸ್ ರಿಸೈಡ್ ಇನ್ ಎ ಟ್ರೀ. ಅಂದರೆ ಮರದಲ್ಲಿ ವಾಸ ಮಾಡದೆ ನನ್ನ ಒಂದು ರೈಟ್ ಅಂತ ಅವರು ಇಡೀ ವರ್ಲ್ಡಿಗೆ ತುಂಬ ಏನಾಗಿ ಬ್ರೇವ್ ಆಗಿ, ಓಕೆ, ಅರ್ಥ ಆಗ್ತಿದೆಯಾ, ತುಂಬ ಧೈರ್ಯವಾಗಿ ಹೇಳಿದರು ಅಂತ ಹೇಳ್ಬೋದು. ಓಕೆ, ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಶೆರ್ರಿ ವಿತ್ ಮೀ ಅಪ್ಹೋಲ್ಡಿಂಗ್ ಅರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಓಕೆ, ದಿಸ್ ವಾಸ್ ದ ಮೈ ರೈಟ್. ಓಕೆ, ಇದು ನನ್ನ ರೈಟ್. ವಾಟ್ ವಾಸ್ ಹರ್ ರೈಟ್? ರಿಸೈಡ್ ಇನ್ ಎ ಟ್ರೀ. ಓಕೆ, ಟ್ರೀನಲ್ಲಿ ಮರದಲ್ಲಿ ಮನೆ ಮಾಡ್ಕೊಂಡಿರೋದು ನನ್ನ ಒಂದು ಏನು ಅಂತ ಹೇಳ್ತಾ ಇದ್ದಾರೆ, ರೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಆ್ಯಂಡ್ ಐ ಒನ್ಸ್ ಅಗೇನ್ say you, okay, once again tell you, this is very important poem and I hope you are all having printed notes. ನಿಮ್ಮ ಹತ್ರ ಎಲ್ಲರ ಹತ್ರ ಪ್ರಿಂಟೆಡ್ ನೋಟ್ಸ್ ಇದೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ಪೊಯಮ್ಮಿನ ಬಗ್ಗೆ ಅಬೌಟ್ ದಿಸ್ ಪೊಯಮ್ ಎನಿ ಕ್ವಶನ್ ದೇ ಮೇ ಆಸ್ಕ್. ಓಕೆ, ಯಾವುದೇ ಕ್ವಶನ್ಸ್ ಕೇಳಿದರೂ ಕೂಡ ಯು ಹ್ಯಾವ್ ಟು ರೈಟ್ ದಿಸ್ ಸಮ್ಮರಿ. ಓಕೆ, ಈ ಸಮ್ಮರಿಯನ್ನು ಬರಿಬೇಕಾಗುತ್ತೆ. ಸಮ್ಮರಿನಲ್ಲಿ ವೆರಿ ಇಂಪಾರ್ಟೆಂಟ್ ಏನು, ಈಸ್ ಗ್ರ್ಯಾಂಡ್ ಮದರ್ ವಾಸ್ ವೆರಿ ಜೀನಿಯಸ್ ಆ್ಯಂಡ್ ಶಿ ಕ್ಲೈಂಬ್ಡ್ ದ ವೆನ್ ಶಿ ಲಾಸ್ಟ್ ಕ್ಲೈಂಬ್ಡ್ ದ tree she was 62 age and she learned the climbing tree from her brother when she was 6 years and one day she climbed the tree. She could not came down. After the risk the doctor recommended quiet rest for bed and that time she felt brief season in the L. Okay, these all points are very important and you have to mention in your answer. Okay, and after some time she grow strong and then she wished to build a tree on the top of the tree and she said her desire to her son and her son was very dutiful and he soon finished the house built on the tree top and last para suggests that she enjoyed, okay, that reside in a tree. ಓಕೆ, ಇಷ್ಟು ಈ ಒಂದು ಪೊಯಮಲ್ಲಿ ಬರೋವಂಥ ಇಂಪಾರ್ಟೆಂಟ್ ಥಿಂಗ್ಸ್ಗಳು. ಇದನ್ನು ನೀವು ತಪ್ಪದಲ್ಲೇ ನೋಟ್ ಮಾಡಬೇಕು. ಸೊ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ದಿಸ್ ಪೊಯಮ್. If you having any doubts about this, you can call me. Okay, yes, ಅರ್ಥ ಆಗಿದೆ ಅನ್ಕೊಂತೀನಿ. Yes, now I end up the video. Thank you.